ಎಲೆಕ್ಷನ್ನು ಇಡೀ ರಾಜ್ಯದಲ್ಲೇ ರಂಗೇರ್ತಾ ಇದೆ. ಬಹುಶಃ ಎಲ್ಲ ಜಿಲ್ಲೆ ಚುನಾವಣೆಗಿಂತ ಹಾಸನ ಜಿಲ್ಲೆ ಮೊದಲನೇ ಘೋಷಣೆ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಸಂಸದರಾಗಿ ಹಾಸನ ಅಂತೇಳಿ ಜನಾಭಿಪ್ರಾಯ ಇದೆ. ನಿಮ್ಮ ಎಲ್ಲ ಮಾಧ್ಯಮ ರಿಪೋರ್ಟು ಇದೆ. ಬಹುಶಃ ಎಲ್ಲ ಕಡೆ ಭಾಳ ಚೆನ್ನಾಗಿ ಜನರು ಶ್ರೇಯಸ್ ಪಟೇಲ್ನ ಆಶೀರ್ವದಿಸಬೇಕು ಅಂತೇಳಿ ಭಾಳ ತಯಾರಾಗಿದ್ದಾರೆ. ಮಂಡ್ಯನೂ ಗೆಲ್ತೀವಿ. ಬಹುಶಃ ಹಾಸನ ಮಂಡ್ಯ ಎರಡೂ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಶಾಕ್ ನ್ಯೂಸು ಜನತಾದಳಕ್ಕೆ BJPಗೆ ಸಿಗುತ್ತೆ. ಈಗ ಮಂಡ್ಯದಲ್ಲಿ ಯಾವತ್ತೂ ಸಹ ಈ ಥರದ ಚುನಾವಣೆ ಆಗಿಲ್ಲ. ಇವತ್ತು ಭಾಳ ಜನ ಗಂಭೀರವಾದಂಥ ಚುನಾವಣೆನ ಎದುರಿಸ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಯಾಕೆ ಬಂದರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಮಂಡ್ಯ ಜಿಲ್ಲೆ ಚುನಾವಣೆ ಸ್ಥಳೀಕರಿಗೆ ಅವಕಾಶ ಕೊಡೋದಕ್ಕೆ ಜನ ತೀರ್ಮಾನ ತಗೊಂಡಿದ್ದಾರೆ. ಅವರೊಬ್ಬರು ರಾಜ್ಯದಲ್ಲಿ ನಾಯಕರಾಗಿದ್ದಾರೆ. ಅವ್ರ ಬಗ್ಗೆ ನಮಗೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ. ಇಲ್ಲಿಗೆ ಬರೋವಂಥ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಮಂಡ್ಯದಲ್ಲಿ ನಮ್ಮ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅವ್ರನ್ನ ಇಲ್ಲಿ ಹೇಗೆ ಶ್ರೇಯಸ್ ಪಟೇಲ್ನ ಗೆಲ್ಲಿಸಬೇಕು ಅಂತ ಜನ ಉತ್ಸಾಹ ಇದೆಯೋ ಅದೇ ಥರ ಮಂಡ್ಯದಲ್ಲೂ ಇದೆ. ಆಯಿತು, ಮಂತ್ರಿಯಾಗಿ ಏನು ಮಾಡೋಕ್ಕಾದದು? ನಾವಿಲ್ವಾ ರಾಜ್ಯದಲ್ಲಿ? ಮಂತ್ರಿ ಆದರೆ ನಮ್ಮ ಹತ್ರನೇ ಜೊತೆಲಿ ಇರಬೇಕಾಗತ್ತಷ್ಟೇ. ಈಗ ನಮ್ಮ ಹುಬ್ಳಿಯ ಪ್ರಹ್ಲಾದ್ ಜೋಶಿಯವರು ಅವ್ರಿಗಿಂತ ಪ್ರಭಾವಿ ಮಂತ್ರಿ ಹಾಕಾದದ? ಏನು ಮಾಡ್ತಾವ್ರೆ ರಾಜ್ಯದಲ್ಲಿ? ಶೋಭಾ ಕರಂದ್ಲಾಲ್ ಇದ್ರು ಏನು ಮಾಡವ್ರೆ? ಸದಾನಂದ ಗೌಡ ಇದ್ರು ಏನು ಮಾಡ್ತಾವ್ರೆ? ಕೂಬಾ ಅವ್ರು ಇದ್ರು ಏನು ಮಾಡ್ತಾವ್ರೆ? ಅವರಂಗೆ ಇವರು ಒಬ್ಬರು ಮಂತ್ರಿ ಆಗಬೇಕಟ್ಟೆ ವಿನ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಬೈಪಾಸ್ ಮಾಡಲಿಕ್ಕಾಗಲ್ಲ. ಎಲ್ಲವನ್ನೂ ರಾಜ್ಯ ಸರ್ಕಾರದ ಮೂಲಕನೇ ಮಾಡಬೇಕಾಗುತ್ತೆ. ಅದರಿಂದ ರಾಜ್ಯ ಸರ್ಕಾರ ನಾವೇ ಅಭಿವೃದ್ಧಿ ಮಾಡಲಿಕ್ಕೆ ತಯಾರಾಗಿದ್ದಾಗ ಕೇಂದ್ರ ಸರ್ಕಾರದ ಏನು ಬರಬೇಕೋ ಅದು ಬರುತ್ತೆ. ಅದರಿಂದ ಅವ್ರು ಮಂತ್ರಿ ಆಗೋದ್ರಿಂದ ಅದು ವಿಶೇಷ ಏನಲ್ಲ. ಹಿಂದೆ ಭಾಳಷ್ಟು ಜನ ಕೇಂದ್ರದಲ್ಲಿ ಮಂತ್ರಿ ಆಗಿ ಹೋಗಿದ್ದಾರೆ. ಅವ್ರ ಪಕ್ಷದ ಇಂಟರ್ನಲ್ ವಿಚಾರ, ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾವುದೇ ಒಂದು ಮಿತ್ರ ಈ ಅಲಯನ್ಸ್ ಅಂತ ಏನಂತೀವಿ, ಕಳೆದ ಬಾರಿ ಕಾಂಗ್ರೆಸ್ಸು ಜನತಾದಳ ಅಲಯನ್ಸ್ ಆಗಿತ್ತು, ಜನ ಒಪ್ಪಿದ್ರ. ಈ ಬಾರಿನೂ ಜನತಾದಳ ಮತ್ತು BJP ಅಲಯನ್ಸನ್ನು ಅವರು ಇವ್ರನ್ನೂ ಒಪ್ಪಲ್ಲ, ಇವರು ಅವ್ರನ್ನೂ ಒಪ್ಪಲ್ಲ. ಕಾರಣ ಅವತ್ತು ಯಡಿಯೂರಪ್ಪನ ಅಧಿಕಾರ ಇವ್ರು ಕೊಟ್ರ. ಯಡಿಯೂರಪ್ಪನ ಎಷ್ಟು ಕೆಟ್ಟದಾಗ ನಡ್ಕೊಂಡ್ರು. ಯಡಿಯೂರಪ್ಪನಿಂದ ಇವರು ಮುಖ್ಯಮಂತ್ರಿ ಆಗಿ 2007ರಲ್ಲಿ ಯಡಿಯೂರಪ್ಪನ ಅಧಿಕಾರ ಹಸ್ತಾಂತರ ಮಾಡೋಣ ಕೊಡಲಿ. ಇದೆಲ್ಲವೂ ಮನಸ್ತಾಪ ಇದೆ. ಹಾಗಾಗಿ ಜನತಾದಳದವರು JDS ಅವರು ಕಾಂಗ್ರೆಸ್ನವರೇ ಒಪ್ಪದೇ ಇದ್ದಾಗ ಕಳೆದ ಬಾರಿ, ಸೊ ಇಲ್ಲೂ ಅದೇ ರಿಪೀಟ್ ಆಗುತ್ತೆ. ಯಾವುದೇ ಕಾರಣಕ್ಕೆ ನಮ್ಮ ಭಾಗದಲ್ಲಿ JDSನವರು ಯಾವುದೇ ಜೊತೆ ವಿಶ್ವಾಸದಿಂದ ನಡ್ಕೊಂಡಿಲ್ಲ. BJP ಜೊತೆಲೂ ನಡ್ಕೊಂಡಿಲ್ಲ, ಕಾಂಗ್ರೆಸ್ನವ್ರ ಜೊತೆಲೂ ನಡ್ಕೊಂಡಿಲ್ಲ. ಅದರಿಂದ ಅವರು ಸಂಪೂರ್ಣವಾಗಿ ಅವರು ಅಲಯನ್ಸು ಅದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಇರುತ್ತೆ ವಿನ ಸೊ ಜನರ ಮಟ್ಟಕ್ಕೆ ತಲುಪಲ್ಲ. ಈ ಚುನಾವಣೆ ಆದಮೇಲೆ ಗೊತ್ತಾಗುತ್ತೆ ಬನ್ನಿ. ಈಗ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿದವ್ರ ಜೊತೆಲೇ ವಿಶ್ವಾಸ ಉಳಿಸ್ಕೊಳಕ್ಕಾಗಿಲ್ಲ. ಮನೆ ತಕ್ಕ ಹೋಗಿ 37 ಸೀಟ್ ಗೆದ್ದವ್ರಿಗೆ 80 ಸೀಟ್ನವ್ರು ಮುಖ್ಯಮಂತ್ರಿ ಮಾಡ್ದಲ್ಲೇ ಉಳಿಸ್ಕೊಳಕ್ಕಾಗಿಲ್ಲ. ಏನು ಇವ್ರ ಜೊತೆ ಉಳಿಯೋಕ್ಕಾಗತ್ತಾ? ಅದೆಲ್ಲ ಆಗದೇ ಇರೋ ಕೆಲಸ. ಇವ್ರಿಗೂ ಅವಶ್ಯಕತೆ ಇತ್ತು, ಅವ್ರಿಗೂ ಅವಶ್ಯಕತೆ ಇತ್ತು ಅಂತ ಮಾಡ್ಕೊಂಡಿದ್ದಾರೆ. ಈ ಚುನಾವಣೆ ಆದಮೇಲೆ ಅವರ ಮೈತ್ರಿ ಮುಂದುವರಿತಾ ಇಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ. ಈಗ ದೇವೇಗೌಡರು ವಾಗ್ದಾಳಿ ಮಾಡಲಿ, ನಮಗೇನು ಬೇಜಾರಿಲ್ಲ. ಅವ್ರು ಹಿರಿಯೋರು. ದೇವೇಗೌಡರು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ದೊಡ್ಡ ನಾಯಕರು. ಆದರೆ ಅವರು ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ ಅಂದರೆ ನಾವು ಮಾಡಲೇಬೇಕು ಅಂತಿಲ್ಲ. ಜನಕ್ಕೆ ಗೊತ್ತಿದೆ. ಇದೇ ಜನ 99ರಲ್ಲಿ ದೇವೇಗೌಡರನ್ನ ಸೋಲ್ಸಿರ್ಲಿವ? ಇದೇ ಜನ ತಾನೆ, ಹಾಸನ ಜನ ತಾನೆ. ಅದರಿಂದ ಸೋಲು ಗೆಲುವು ಯಾವಾಗ ಬೇಕಾದ್ರೂ ಯಾವ ಥರ ಬೇಕಾದ್ರೂ ತೀರ್ಮಾನವನ್ನು ಜನ ತಗೋಬೋದು. ದೇವೇಗೌಡರಂಥ ಮಹಾನ್ ನಾಯಕರನ್ನೇ ಸೋಲಿಸಿದಂಥವರು ಹಾಸನ ಜಿಲ್ಲೆಯವರು ಇವತ್ತು ಶ್ರೇಯಸ್ ಪಟೇಲ್ ಮುಂದೆ, ಪ್ರಜ್ವಲ್ ಮುಂದೆ ಇರ್ತಕ್ಕಂಥ ಚುನಾವಣೆ ನಿರ್ಧಾರನೂ ಮಾಡ್ತಾರೆ ಸೂಕ್ಷ್ಮವಾಗಿ. ಅದರಿಂದ ದೇವೇಗೌಡರು ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡಲಿ, ಇದೇನು ತೊಂದರೆ ಇಲ್ಲ. ಅವ್ರು ಟೀಕೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತೇನಿಲ್ಲ, ಮಾಡಲಿ. ಹೌದಾ? ಜನತಾದಳ ಇರುತ್ತಂತ ಅಲ್ಲ ರೀ. 136 ಜನ ಗೆದ್ದಿರೋ ಕಾಂಗ್ರೆಸ್ಸೇ ಇರಲ್ಲ ಅಂದರೆ 19 ಜನ ಗೆದ್ದಂಥ ಜನತಾದಳ ಇರ್ತಾ? ಅಲ್ವೇನ್ರಿ?
ಒಕ್ಕಲಿಗರ ಹೆಸರು ಹೇಳ್ತಾರೆ. ಒಕ್ಕಲಿಗರಿಗೆ ಕಾಂಗ್ರೆಸ್ 8 ಸೀಟ್ ಕೊಟ್ಟಿದೆ. ಇವರಿಗೆ ಕೊಟ್ಟಂಥ ಸೀಟು 3 ಇವರೇ ತಗೊಂಡಿದ್ದಾರೆ. ಒಬ್ಬ ಮಗ, ಅಪ್ಪ, ಇನ್ನೊಬ್ಬ ಭಾವ. ಇನ್ಯಾರು ಒಕ್ಕಲಿಗರು ಇಲ್ವೋ? ನಮಗೆ ಅವರು ಅವರ ಸ್ವಾರ್ಥಕ್ಕೆ ರಾಜಕಾರಣ ಮಾಡ್ತಾರೋ, ಪಕ್ಷಕ್ಕೆ ಮಾಡ್ತಾರೋ, ರಾಜ್ಯ ಜನಕ್ಕೆ ಮಾಡ್ತಾರೋ, ಜನ ತೀರ್ಮಾನ ಮಾಡ್ತಾರೆ. ಪ್ರಧಾನಿ ಅಭ್ಯರ್ಥಿ ಅಂತ ನಾಯಕನ ಒಬ್ಬನ ಘೋಷಣೆ ಮಾಡೋಕ್ಕಾಗಿಲ್ಲ. ಕೇವಲ ಇರೋದು 3 ರಾಜ್ಯದಲ್ಲಿ. ಈಗ ನಮ್ಮ ರಾಜ್ಯದಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, UPA 7ರಲ್ಲೇ ಆಗೋರು. ಅವರಿಗೆ ಅದು ಮುಖ್ಯ ಅಲ್ಲ, ಈ ರಾಷ್ಟ್ರದ ಜನದ ಬದುಕು ಮುಖ್ಯ ಆಗಿದೆ. ಈ ರಾಜ್ಯದಲ್ಲಿ ಖರ್ಗೆ ಅವರಾಗ್ಬೋದು, ರಾಹುಲ್ ಗಾಂಧಿಯವರಾಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ನಮ್ಮಲ್ಲಿ 10-15 ಜನ ಸಮರ್ಥರಿದ್ದಾರೆ. ಘೋಷಣೆ ಯಾಕೆ ಮಾಡಬೇಕು? ಅವರಲ್ಲಿ ಬೇರೆಯವ್ರ ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ. ಮೋದಿ ಹೆಸರು ಬಿಟ್ಟು ಇನ್ನೊಬ್ರ ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ BJPಲಿ. ಹಂಗಾಗಿ ಅವರು ಡಿಕ್ಟೇಟರ್ಶಿಪ್ ಇದೆ. ನಮ್ಮಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ. ಥ್ಯಾಂಕ್ ಯು.